ವೆಲ್ಕಮ್ ಟು ಐಡಾಸ್ ಫೋರಂ. ನಾನು ನಿಮ್ಮ ಗುರುನಾಥ್ ಕನ್ನೋಳಿ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಪಾರ್ಟ್ 1 ವಿಡಿಯೋದಲ್ಲಿ 2018 ಇಂಟೆಲಿಜೆನ್ಸಿ PSI ಪ್ರಶ್ನೆ ಪತ್ರಿಕೆಗಳು ಚರ್ಚೆ ಮಾಡಿದ್ವಿ. ಈಗ ಪಾರ್ಟ್ 2 ಅದರ ಮುಂದುಳಿದ 51ರಿಂದ 100ರ ಪ್ರಶ್ನೆ ಪತ್ರಿಕೆಗಳಿಗೆ ಚರ್ಚೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ಮಾಡಲು ಹೊರಟಿದ್ದೇವೆ. ಆದ ಕಾರಣ ದಯವಿಟ್ಟು ನೀವು ನಮಗೆ ಸಪೋರ್ಟ್ ಕೊಡಬೇಕಂತ ಕೇಳ್ತಾ ಇದ್ದೀನಿ. ಈಗ ಯಾರು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗದೇ ಇದ್ದವರು ಪ್ಲೀಸ್ ಜಾಯ್ನ್ ಆಗಿ. ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಅಪ್ಪ ಅಂತಂದರೆ ಡೈಲಿ 100ಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಇದು ಕ್ವಿಜ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಿನಪತ್ರಿಕೆ, ಇತ್ತೀಚಿನ ಮಾಹಿತಿ, ಉದ್ಯೋಗ ಮಾಹಿತಿ. ಅದಲ್ಲದೆ ನೀವು ಐಡಾಸ್ ಫೋರಂ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳು ಕೇಳಿ ಪರಿಹರಿಸಿಕೊಳ್ಳಬಹುದು ಕಾಂಪಿಟೇಟಿವ್ ರೀತಿಯ ಪ್ರಶ್ನೆಗಳಿಗೆ. ಈಗ ಪಾರ್ಟ್ 2 ವಿಡಿಯೋ ಮಾಡೋಣ. ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ 1ರಿಂದ 50 ಪ್ರಶ್ನೆಗಳು ಪಾರ್ಟ್ 1, ಇನ್ನು 51ರಿಂದ 100ರವರೆಗೆ ಅದು ಪಾರ್ಟ್ 2. ಅವು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ. ಪ್ರತಿ ವಿಡಿಯೋಗಳ ಲಿಂಕನ್ನು ಕೆಳಗಡೆ ಲಿಸ್ಟ್ ಇದೆ, ಪ್ಲೇ ಲಿಸ್ಟ್ನಲ್ಲಿ ಕೂಡ ನೀವು ನೋಡಬಹುದು. ಪ್ರತಿ ವಿಡಿಯೋಗಳ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈಗ ಪಾರ್ಟ್ 2 ಯಾವುದಪ್ಪ 51ನೇ ಪ್ರಶ್ನೆ ಅಂತಂದರೆ ಈಗ ಸ್ಟಾರ್ಟ್ ಮಾಡೋಣ. ನೋಡಿದ್ರು ಏನಿದೆ ಫಸ್ಟ್ ಕ್ವೆಶನ್ ನೋಡೋಣ. ಲೆಟ್ ಅಸ್ ಸ್ಟಾರ್ಟ್. ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ನೋಡಿ: ಮಣಿಪುರ, ಮೇಘಾಲಯ, ಅಸ್ಸಾಂ, ಮಿಜೋರಾಂ. ಎಲ್ಲಿದೆ ಅಂತಂದರೆ ಎಲಿಫೆಂಟ್ ಫಾಲ್ಸ್ ಇರೋದು ಮೇಘಾಲಯದಲ್ಲಿದೆ. ಮೇಘಾಲಯದಿಂದ ಎಷ್ಟು ದೂರ ಇದೆ ಅಂತ ಕೇವಲ ಮೇಘಾಲಯದ ರಾಜಧಾನಿಯಾದ ಶಿಲ್ಲಾಂಗ್, ಅದರಿಂದ ಎಷ್ಟು ದೂರ ಇದೆ? 12 ಕಿಲೋಮೀಟರ್ ದೂರ ಇದೆ ಇದು ಜಲಪಾತ. ನೆಕ್ಸ್ಟ್ ನೋಡಿ 52ನೇ ಪ್ರಶ್ನೆ. ಸೋಮಾಲಿಯಾದ ರಾಜಧಾನಿ ಯಾವುದು? ಆಪ್ಷನ್ಸ್ ನೋಡಿ: ಮೊಗದಿಸು, ಜಂಜಿಬರ್, ಲಿಸ್ಬನ್, ಪ್ರಿಟೋರಿಯಾ. ಯಾವುದಂತಂದರೆ ಸೋಮಾಲಿಯಾ ರಾಜಧಾನಿ ಮೊಗದಿಸು ಇದರ ರಾಜಧಾನಿ, ಆಪ್ಷನ್ ಎ. ಇನ್ನು ಪ್ರಿಟೋರಿಯಾ ನಿಮಗೆ ಗೊತ್ತಿರಬೇಕು, ಸೌತ್ ಆಫ್ರಿಕಾದ ರಾಜಧಾನಿ. ಇನ್ನು ಲಿಸ್ಬನ್ ಪೋರ್ಚುಗಲ್ದು. ಇದು ಮೊಗದಿಸ ಇದೆಯಲ್ಲ ಸೋಮಾಲಿಯಾದ ಅತಿ ದೊಡ್ಡ ನಗರ ನೋಡಿ. ಸೋಮಾಲಿಯಾದ ಅತಿ ದೊಡ್ಡ ನಗರ ಯಾವುದು ಕೇಳಿದರೆ ಮೊಗದಿಸ ಕೇಳ್ತಾನೆ. 53ನೇ ಪ್ರಶ್ನೆ ನೋಡಿ. ಕ್ವಶನು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಾಗಬೇಕಿತ್ತು ಅಂತಂದರೆ ರೈನ್ ನದಿಯು ಕೆಳಗಿನ ಯಾವ ದೇಶಗಳಲ್ಲಿ ಹರಿಯುವುದಿಲ್ಲ ಅಂತ ಕೇಳಬೇಕಿತ್ತು. ಅದು ಮಿಸ್ಟೇಕ್ ಆಗಿದೆ. ಸಾರಿ, ನಮ್ಮ ವತಿಯಿಂದ ಮಿಸ್ಟೇಕ್ ಆಗಿದೆ. ಅದು ಏನಂತ ಹೇಳ್ತಾ ಇದ್ದೀನಿ, ರೈನ್ ನದಿಯು ಈ ಕೆಳಗಿನ ಯಾವ ದೇಶಗಳಲ್ಲಿ ಹರಿಯುವುದಿಲ್ಲ ಆಗಬೇಕಿತ್ತು. ರೈನ್ ಈ ಥರನಾಗಿದೆ, ಅದು ರೈನ್ ನದಿ ಆಗಬೇಕಿತ್ತು. ಆಪ್ಷನ್ಸ್ ನೋಡಿ: ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಪೋಲ್ಯಾಂಡ್. ಎಲ್ಲಿ ಹರಿಯುವುದಿಲ್ಲ ಅಂತಂದರೆ ಇದು ಪೋಲ್ಯಾಂಡ್ ದೇಶದಲ್ಲಿ ಹರಿಯುವುದಿಲ್ಲ. ರೈನ್ ನದಿ ಪೋಲ್ಯಾಂಡ್ದಲ್ಲಿ ಹರಿಯುವುದಿಲ್ಲ, ಆಪ್ಷನ್ ಡಿ. ಯಾವ ದೇಶನಾಗ ಹರಿತಿದಪ್ಪ ರೈನ್ ನದಿ ಅಂತಂದರೆ ನಿಮಗೆ ಗೊತ್ತಿರಲಿ. ರೈನ್ ನದಿ ಹರಿಯುವುದು ಯಾವ ದೇಶನ ಅಂತಂತಂದರೆ ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು, ಆಸ್ಟ್ರಿಯಾ, ಜರ್ಮನಿ, ನೆದರ್ಲ್ಯಾಂಡು. ಹೇಳ್ತು ನೋಡಿ: ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು, ನೆದರ್ಲ್ಯಾಂಡು, ಆಸ್ಟ್ರಿಯಾ, ಜರ್ಮನಿ. ಒಟ್ಟು ಎಷ್ಟು ಉದ್ದ ಇದೆ ಅಂತಂದರೆ ರೈನ್ ನದಿ ಕೇಳಿದ್ರೆ 236 ಕಿಲೋಮೀಟರ್. ಎಷ್ಟಿದೆ? 236 ಕಿಲೋಮೀಟರ್ ರೈನ್ ನದಿ ಉದ್ದ. ಅತಿ ಉದ್ದವಾದ ನದಿ ಕೇಳ್ತಾರೆ ಜಗತ್ತಿನಲ್ಲಿ. ನಿಮ್ಗೆ ಗೊತ್ತಿರಬೇಕು ನೈಲ್ ನದಿ ಅತಿ ಉದ್ದವಾದ ನದಿ ಯಾವುದು? ನೈಲ್ ನದಿ. ಇನ್ನು ಅತಿ ದೊಡ್ಡ ನದಿ ಜಗತ್ತಿನಲ್ಲಿ ಕೇಳಿದ್ರೆ ಅಮೆಜಾನ್. ಇನ್ನು ಭಾರತ ಅತಿ ಉದ್ದವಾದ ನದಿ ಗೊತ್ತಿರಬೇಕು ನಿಮಗೆ, ಗಂಗಾ. 54ನೇ ಪ್ರಶ್ನೆ ನೋಡಿ. ಪುಷ್ಪಕಣಿವೆ ರಾಷ್ಟ್ರೀಯ ಉದ್ಯಾನವು ಈ ಕೆಳಗಿನ ರಾಜ್ಯದಲ್ಲಿದೆ. ಪುಷ್ಪಕಣಿವೆ ಅಂತಂದರೆ ಫ್ಲವರ್ ಆಫ್ ವ್ಯಾಲಿ. ಆಪ್ಷನ್ಸ್ ನೋಡಿ: ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ, ಅಸ್ಸಾಂ. ಎಲ್ಲಿದೆ ನೋಡಿ ಆನ್ಸರ್ ಅಂತಂದರೆ ಉತ್ತರಾಖಂಡ. ಪುಷ್ಪಕಣಿವೆ ಎಲ್ಲಿದೆ ಅಂತಂದರೆ ಉತ್ತರಾಖಂಡ. ಏನಪ್ಪ ಉತ್ತರಾಖಂಡದಕ್ಕೆ ಏನಂತ ಕರೀ? ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಕರೀತಾರೆ ಉತ್ತರಾಖಂಡ. ಯಾವ ಪರ್ವತ ಬರುತ್ತೆ ನೋಡಿ? ನಂದಾದೇವಿ ಪರ್ವತ ಶ್ರೇಣಿ ಬರುತ್ತೆ ಉತ್ತರಾಖಂಡದಲ್ಲಿ. ಇನ್ನು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ಗಂಗೋತ್ರಿ, ರಾಜಾಜಿ ಮತ್ತು ಗೋವಿಂದ ಕಣಿವೆ ಬರುತ್ತೆ ಉತ್ತರಾಖಂಡದಲ್ಲಿ. ನೆಕ್ಸ್ಟ್ ನೋಡಿ 55ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾರು ಭಾರತೀಯ ನವೋದಯದ ಜನಕ ಎಂದು ಕರೆಯಲ್ಪಡುತ್ತಾರೆ? ಆಪ್ಷನ್ಸ್ ನೋಡಿ: ದಾದಾಬಾಯಿ ನವರೋಜಿ, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ರಾಜಾರಾಮ್ ಮೋಹನ್ ರಾಯ್. ಯಾರಿಗೆ ಕರೀತಾರೆ ಅಂತಂದರೆ ಭಾರತೀಯ ನವೋದಯ ಜನಕ ಅಂತಂದರೆ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಡಿ. ಇವ್ರು ಏನು ಸ್ಥಾಪನೆ ಮಾಡ್ತಾರೆ ಅಂತಂದರೆ 1828ರಲ್ಲಿ ಬ್ರಹ್ಮ ಸಮಾಜ. 1828ರಲ್ಲಿ ಯಾವ ಸಮಾಜ ಸ್ಟಾರ್ಟ್ ಮಾಡ್ತಾರೆ? ಬ್ರಹ್ಮ ಸಮಾಜ. ಮತ್ತು 1814ರಲ್ಲಿ ಆತ್ಮೀಯ ಸಭಾ ಅಥವಾ ಗೆಳೆಯರ ಸಭಾ ಅಂತ ಕೇಳಿದ್ದೇನೆ. ಒಂದು ಸಾರಿ ಎಕ್ಸಾಮಲ್ಲಿ ಏನು ಕೇಳಿದ್ದೇನೆ, ಆತ್ಮೀಯ ಸಭಾ ಕೊಡುವ ಬದಲಿ
ಗೆಳೆಯರ ಸದನ ಅಂತ ಕೇಳಿದ್ದೇನೆ. 1814ರಲ್ಲಿ ಯಾರು ಸ್ಥಾಪನೆ ಮಾಡ್ತಾರೆ? ರಾಜಾ ರಾಮ್ ಮೋಹನ್ ರಾಯ್. ಇವರು ಯಾವ ಪತ್ರಿಕೆ ಓಡಿಸ್ತಾರೆ? ಸಂವಾದ ಕೌಮುದಿ. ಯಾವುದು? ಸಂವಾದ ಕೌಮುದಿ ಪತ್ರಿಕೆ ಓಡಿಸ್ತಾರೆ. ಯಾವ ಭಾಷೆಯಲ್ಲಿ? ಬಂಗಾಳ ಭಾಷೆಯಲ್ಲಿ. ಇದನ್ನು ಏನಂತ ಕರೀತಾರೆ? ಸಂವಾದ ಕೌಮುದಿಯನ್ನು ಬ್ರಹ್ಮ ಸಮಾಜದ ಬೈಬಲ್ ಅಂತ ಕರೀತಾರೆ. ಸಂವಾದ ಕೌಮುದಿಯನ್ನು ಬ್ರಹ್ಮ ಸಮಾಜದ ಬೈಬಲ್ ಅಂತ ಕರೀತಾರೆ. ಇವ್ರಿಗೆ ಇನ್ನೊಂದು ಏನು ಬಿರುದಿದೆ ಅಂತಂದ್ರೆ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ರಾಜಾರಾಮ್ ಮೋಹನ್ ರಾಯ್ ಏನಂತ ಕರೀತಾರೆ? ಪುನರುಜ್ಜೀವನದ ಪಿತಾಮಹ. 56ನೇ ಪ್ರಶ್ನೆ ನೋಡಿ. ಅನಿಯಂತ್ರಿತ ಲೇಖನಿಯ ಕಾರ್ಯನಿರ್ವಹಿಸುತ್ತದೆ ಆದರೆ ನಾಶಪಡಿಸುವುದಕ್ಕಾಗಿ. ಈ ಪ್ರಸಿದ್ಧ ಉಲ್ಲೇಖ ಈ ಕೆಳಗಿನವುಗಳಲ್ಲಿ ಯಾರು ಹೆಸರಾಗಿದ್ದಾರೆ? ಆಪ್ಷನ್ಸ್ ನೋಡಿ. ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರ್, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ. ಯಾರು ಹೇಳಿದ್ದಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು. ಇವರು ಯಾವಾಗ ಹೇಳ್ತಾರಪ್ಪ ಅಂತಂದ್ರೆ 1907ರಿಂದ 1917ರವರೆಗೆ ಆಫ್ರಿಕಾದಲ್ಲಿ ಯಾವ ಪತ್ರಿಕೆ ಓಡಿಸ್ತಾರೆ ಅಂತಂದ್ರೆ ಇಂಡಿಯನ್ ಒಪಿನಿಯನ್. ಗಾಂಧೀಜಿಯವರು ಆಫ್ರಿಕಾಕ್ಕೆ ಹೋಗಿರ್ತಾರೆ. ಅವಾಗ ಯಾವ ಪತ್ರಿಕೆ ಓಡಿಸ್ತಾರೆ? ಇಂಡಿಯನ್ ಒಪಿನಿಯನ್ ಪತ್ರಿಕೆ ಓಡಿಸುವಾಗ ಏನು ಮಾಡ್ತಾರೆ? 1907ರಲ್ಲಿ ಈ ಮೇಲಿನಂತೆ ಹೇಳ್ತಾರೆ, ಅನಿಯಂತ್ರಿತ ಲೇಖನಿಯ ಕಾರ್ಯನಿರ್ವಹಿಸುತ್ತಿದೆ ಆದರೆ ನಾಶಪಡಿಸುವುದಕ್ಕಾಗಿ ಅಲ್ಲ ಅಂತ ಹೇಳ್ತಾರೆ. 57ನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ನೇರವಾದ ಕಾರಣ ಯಾವುದಾಗಿತ್ತು? ಆಪ್ಷನ್ಸ್ ನೋಡಿ. ಆಗಸ್ಟ್ ಪ್ರಸ್ತಾಪದ ವೈಫಲ್ಯ, ಕ್ರಿಪ್ಸ್ ಮಿಷನ್ ವೈಫಲ್ಯ, ಗಾಂಧೀಜಿಯವರ ಬಂಧನ, ಆಗ್ನೇಯ ಏಷ್ಯಾದಿಂದ ಬ್ರಿಟಿಷರಿಗೆ ವಾಪಸ್ಸತಿ. ಯಾವುದಪ್ಪ ಅಂತಂದ್ರೆ ಇದಕ್ಕೆ ಕ್ರಿಪ್ಸ್ ವೈಫಲ್ಯ. ಕ್ರಿಪ್ಸ್ ವೈಫಲ್ಯ ಎಷ್ಟು ಬರುತ್ತೆ? ಕ್ರಿಪ್ಸ್ ಮಿಷನ್ ಅಂತಂದ್ರೆ 1942ರಲ್ಲಿ ಬರುತ್ತೆ. ಅವಾಗ ಈ ವೈಫಲ್ಯದಿಂದ ಏನಾಗುತ್ತೆ? ಭಾರತದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳುವಳಿ ಆಗುತ್ತೆ. ಯಾವಾಗ ಅಂತಂದ್ರೆ ಆಗಸ್ಟ್ 8, 1947 ಆಗಸ್ಟ್ 8ರಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅವ್ರು ಏನು ಹೇಳಿರ್ತಾರೆ ಅಂತಂದ್ರೆ 2ನೇ ಮಹಾಯುದ್ಧದ ನಂತರ ಭಾರತೀಯರಿಗೆ ಏನು ಕೊಡ್ತಾರೆ? ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಸ್ಟಾಪೋರ್ಡ್ ಕ್ರಿಪ್ಸ್ ಮಿಷನ್ ಏನು ಹೇಳುತ್ತಿದ್ರಾಗೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಭಾರತಕ್ಕೆ ಅಂತ ಹೇಳ್ತಾರೆ. ಅವಾಗ ಸ್ಟಾರ್ಟ್ ಆಗಿದೆ ಯಾವಾಗ ಅಂತಂದ್ರೆ ಮುಂಬೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಭಾರತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಭಾರತ ಬಿಟ್ಟು ತೊಲಗಿ ಚಳವಳಿ ಸ್ಟಾರ್ಟ್ ಆಗೋದಿಲ್ಲಿ ಮುಂಬೈಯಲ್ಲಿ. ಇದಕ್ಕೇನಂತಾರೆ? ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಇದಕ್ಕೆ ಭಾರತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಏನಂತ ಕರೀತಾರೆ? ನಾಯಕರಿಲ್ಲದ ಚಳವಳಿ. 58ನೇ ಪ್ರಶ್ನೆ ನೋಡಿ. ದ ಇಂಡಿಯನ್ ಸ್ಟ್ರಗಲ್ 1920ರಿಂದ 1942 ಈ ಗ್ರಂಥವನ್ನು ಬರೆದವರು ಯಾರು? ಆಪ್ಷನ್ಸ್ ನೋಡಿ. ಸುರೇಂದ್ರನಾಥ್ ಬ್ಯಾನರ್ಜಿ, ಜವಾಹರ್ಲಾಲ್ ನೆಹರು, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್. ಯಾರಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಬರೀತಾರೆ ಇಂಡಿಯನ್ ಸ್ಟ್ರಗಲ್ 1920 1942 ಅಂತ ಬರೀತಾರೆ ಈ ಪುಸ್ತಕವನ್ನು. ಇವರು ಯಾವ ಪಕ್ಷ ಸ್ಥಾಪಿಸ್ತಾರೆ? INA ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಆಜಾದ್ ಫೌಜ್ ಅಂತ ಸ್ಟಾರ್ಟ್ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. 1942 ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? 1942. ಎಲ್ಲಿ ಅಂತಂದ್ರೆ ಸಿಂಗಾಪುರದಲ್ಲಿ. ಯಾವುದು? ಇಂಡಿಯನ್ ನ್ಯಾಷನಲ್ ಆರ್ಮಿ ಸುಭಾಷ್ ಚಂದ್ರ ಬೋಸ್ ಸ್ಟಾರ್ಟ್ ಮಾಡಿದ್ದು. ಇವ್ರು ಇನ್ನೊಂದು ಏನಪ್ಪ ಅಂತಂದ್ರೆ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತಂದು ಕರೀತಾರೆ. ರಾಷ್ಟ್ರಪಿತ ಅಂತ ಕರೆದವ್ರು ಯಾರು ಕೇಳ್ತಾರೆ? ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತ ಕರೀತಾರೆ. 59ನೇ ಪ್ರಶ್ನೆ ನೋಡಿ. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು? ಆಪ್ಷನ್ಸ್ ನೋಡಿ. JB ಕೃಪಲಾನಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು. ಯಾರಂತಂದ್ರೆ JB ಕೃಪಲಾನಿ ಅವರು ಇರ್ತಾರೆ. 1948ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಯಾರು ಇರ್ತಾರೆ? JB ಕೃಪಲಾನಿ ಅವರು ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ನೋಡಿ 60ನೇ ಪ್ರಶ್ನೆ. ಭಾರತ ಸಂವಿಧಾನದ 56ನೇ ವಿಧಿಯ ಇದರೊಂದಿಗೆ ವ್ಯವಹರಿಸುತ್ತದೆ. ಆಪ್ಷನ್ಸ್ ನೋಡಿ. ರಾಷ್ಟ್ರಪತಿಗಳ ಅಧಿಕಾರಾವಧಿ, ರಾಷ್ಟ್ರಪತಿಗಳ ಚುನಾವಣೆ, ರಾಷ್ಟ್ರಪತಿಗಳ ಚುನಾವಣೆ ಅಭ್ಯರ್ಥಿಯಾಗಲು ಅರ್ಹತೆಗಳು, ರಾಷ್ಟ್ರಪತಿ ಚುನಾವಣೆ ವಿಧಾನ. ಯಾವುದಪ್ಪ ಅಂತಂದ್ರೆ 56ನೇ ವಿಧಿ ಯಾವ್ದು ಹೇಳುತ್ತೆ ಅಂತಂದ್ರೆ ರಾಷ್ಟ್ರಪತಿಗಳ ಅಧಿಕಾರಾವಧಿ. ಅದು ನೋಡಿ 5-6 ಅಂತ ಅಂದಾಜು ಅನ್ಕೋತೀವಿ. ಆದರೆ ಅದು ರಾಷ್ಟ್ರಪತಿಗಳ ಅಧಿಕಾರಾವಧಿ ಇರೋದು 5 ವರ್ಷ. 56ನೇ ವಿಧಿ ಏನು ಹೇಳುತ್ತೆ? ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟಿದೆ? 5 ವರ್ಷ. ಇನ್ನು ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡೋಕೆ ಕೇಳ್ತಾನೆ. 52ನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಐತಿ. ಇನ್ನು 53ನೇ ವಿಧಿ ಏನು ಹೇಳ್ತಾ ಕೇಳ್ರಿ? ಕಾರ್ಯಾಂಗೀಯ ಅಧಿಕಾರ. ರಾಷ್ಟ್ರಪತಿ ಕಾರ್ಯಾಂಗೀಯ ಅಧಿಕಾರ ಎಷ್ಟನೇ ವಿಧಿ? 53ನೇದು. ಇನ್ನು 54ನೇ ವಿಧಿ ಏನು ಹೇಳ್ತಾರೆ? ರಾಷ್ಟ್ರಪತಿಗೆ ವಿಶೇಷ ಮತದಾನದ ಮೂಲಕ ಆಯ್ಕೆ ಮಾಡುವ ವಿಧಾನ ಹೇಳುತ್ತೆ. ರಾಷ್ಟ್ರಪತಿಗೆ 54ನೇ ವಿಧಿ ಪ್ರಕಾರ ವಿಶೇಷ ಮತದಾನ ವರ್ಗದ ಮೂಲಕ ಯಾರು ರಾಷ್ಟ್ರಪತಿ ಚುನಾವಣೆ ಭಾಗವಹಿಸ್ತಾರೆ ಅಂದರೆ ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ತು ಡೆಲ್ಲಿ ಮತ್ತು ಪಾಂಡಿಚೇರಿ ಇವರೆಲ್ಲರೂ ಸೇರಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ.
ನೆಕ್ಸ್ಟ್ ಅವ್ರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಅಂತಂದ್ರೆ ಯಾರಂದ್ರೆ ಸುಪ್ರೀಂ ಕೋರ್ಟ್ನೇ ಮುಖ್ಯ ನ್ಯಾಯಮೂರ್ತಿ ಅವರು. ಎಷ್ಟನೇ ವಿಧಿಯ ಪ್ರಕಾರ ಅಂತಂದ್ರೆ ಇವ್ರ ಪ್ರಮಾಣ ವಚನ 60ನೇ ವಿಧಿಯ ಪ್ರಕಾರ. ಇವು ರಾಷ್ಟ್ರಪತಿಗಳ ಬಗ್ಗೆ ಇದೆ. ಇನ್ನು 61ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದಿಂದ ಖಾತರಿಗೊಂಡ ಯಾವ ಅಲ್ಪಸಂಖ್ಯಾತ ಸಂಸ್ಥೆಗಳ ಶಿಕ್ಷಣ ಹಕ್ಕು ಕಾಯ್ದೆ ಪರಿಮಿತಿಯಿಂದ ಹೊರಗುಳಿದಿದೆ? ಆಪ್ಷನ್ಸ್ ನೋಡಿ, 16ನೇ ವಿಧಿ, 19/C ವಿಧಿ, 29ನೇ ವಿಧಿ, 30/1ನೇ ವಿಧಿ. ಯಾವುದಪ್ಪ ಅಂತಂದ್ರೆ ಇದು 30/1ನೇ ವಿಧಿ. 30/1ನೇ ವಿಧಿ 61ನೇ ಆನ್ಸರು ಡಿ. ನೆಕ್ಸ್ಟ್ ನೋಡಿ 62ನೇ ಪ್ರಶ್ನೆ, ಸಂವಿಧಾನವನ್ನು ಅಂತಿಮಗೊಳಿಸಲು ಸಂವಿಧಾನ ರಚನಾ ಸಭೆಗೆ ಎಷ್ಟು ಕಾಲ ಹಿಡಿಯಿತು? ಆಪ್ಷನ್ಸ್ ನೋಡಿ, 2 ವರ್ಷದ 10 ತಿಂಗಳ 18 ದಿನ, 2 ವರ್ಷದ 8 ತಿಂಗಳು 10 ದಿನ, 2 ವರ್ಷದ 11 ತಿಂಗಳು 18 ದಿನ, 2 ವರ್ಷದ 10 ದಿನಗಳು. ಎಷ್ಟು ದಿನ ಹಿಡಿತಂತಂದ್ರೆ 2 ವರ್ಷದ 11 ತಿಂಗಳ 18 ದಿನ. ಯಾವಾಗ ಸ್ಟಾರ್ಟ್ ಆಗುತ್ತೆ ಮೊದಲು ಸಂವಿಧಾನ ರಚನೆ ಬಗ್ಗೆ ಅಂತಂದ್ರೆ 1946 ಡಿಸೆಂಬರ್ 9. 1946 ಡಿಸೆಂಬರ್ 9ರಂದು ಅವಾಗ ಸ್ಟಾರ್ಟ್ ಆಗಿದ್ದು. ಮುಂದೆ ಸಂವಿಧಾನ ಜಾರಿಗೆ ಅಂಗೀಕಾರಗೊಂಡಿದೆ ಯಾವಾಗ ಅಂತಂದ್ರೆ 1949 ನವೆಂಬರ್ 26. 1949 ನವೆಂಬರ್ 26. ಎಷ್ಟು ದಿನ ಆಯಿತು? 2 ವರ್ಷದ 11 ತಿಂಗಳ 18 ದಿನ ಆಗುತ್ತೆ. 63ನೇ ಪ್ರಶ್ನೆ ನೋಡಿ, ರಾಷ್ಟ್ರಪತಿಗಳು 352ನೇ ವಿಧಿ ಅನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದರೂ ಭಾಗದಲ್ಲಿ ಈ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬಹುದಾಗಿದೆ? ಆಪ್ಷನ್ಸ್ ನೋಡಿ, ಬಾಹ್ಯ ಆಕ್ರಮಣ, ಸಶಸ್ತ್ರ ದಂಗೆ, ಆಂತರಿಕ ಅಶಾಂತಿ. ಆಪ್ಷನ್ ಡಿ, ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಯಾವುದಂತಂದ್ರೆ ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಯಾವುದಪ್ಪ ಅಂತಂದ್ರೆ 18ನೇ ಭಾಗದಲ್ಲಿ ಬರುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಎಷ್ಟನೇ ವಿಧಿಯಲ್ಲಿ ಬರುತ್ತೆ? 18ನೇ ಭಾಗ. ವಿಧಿಗಳು ಯಾವ ನಿಮ್ಗೆ ಗೊತ್ತಿರಬೇಕು? 352ರಿಂದ 360. ಭಾರತ ಇದುವರೆಗೆ ಎಷ್ಟು ಬಾರಿ ತುರ್ತು ಪರಿಸ್ಥಿತಿ ಅಂದರೆ 3 ಬಾರಿ. ಯಾವಾಗಪ್ಪ ಅಂತಂದ್ರೆ 1962ರಿಂದ 68ರವರೆಗೆ ಮೊದಲ ಬಾರಿ, 1971ರಿಂದ 77 ಎರಡನೇ ಬಾರಿ, ಇನ್ನು 1975ರಿಂದ 77 ಒಟ್ಟು 3 ಬಾರಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಇರಿದೆ. ಇನ್ನು ಕರ್ನಾಟಕದಲ್ಲಿ ಎಷ್ಟು ಬಾರಿ ಇರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಒಟ್ಟು 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಹೇರಿದೆ. 64ನೇ ಪ್ರಶ್ನೆ ನೋಡಿ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ದಾಖಲಾತಿಗೊಂಡಿಲ್ಲ? ಮೂಲಭೂತ ಕರ್ತವ್ಯಗಳಲ್ಲಿ ಕೇಳಿದಾನೆ. ಆಪ್ಷನ್ಸ್ ನೋಡಿ, ನಮ್ಮ ಸಮ್ಮಿಶ್ರ ಸಂಸ್ಕೃತಿ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಎಲ್ಲ ರೀತಿಯ ಹಿಂಸೆಗಳನ್ನು ತ್ಯಜಿಸುವುದು, ಭಾರತ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಕಾಪಾಡುವುದು, ರಾಷ್ಟ್ರೀಯ ಮಹತ್ವ ಸ್ಥಳಗಳು ಮತ್ತು ವಸ್ತುಗಳ ಕಾಪಾಡುವುದು. ಯಾವುದಿಲ್ಲ ಅಂತ ಕೇಳ್ತಾನೆ. ಯಾವುದು ಅಂತಂದ್ರೆ ನೋಡಿ, ರಾಷ್ಟ್ರೀಯ ಮಹತ್ವದ ಕ್ಷಣಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು. ಇದು ಎಲ್ಲಿ ಬರ್ತದೆ ಅಂತಂದ್ರೆ ಇದು ಆಪ್ಷನ್ ಡಿ ರೈಟ್ ಆನ್ಸರು. ಇದು ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಲ್ಲ. ಇದು ಎಲ್ಲಿ ಬರ್ತದೆ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಬರುತ್ತೆ. ಇದು ರಾಷ್ಟ್ರೀಯ ಮಹತ್ವದ ಕ್ಷಣಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು ಬರುವುದು ರಾಜ್ಯ ನಿರ್ದೇಶಕ ತತ್ವ 49ನೇ ವಿಧಿಯಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಪ್ರಶ್ನೆ ನೋಡಿ, 65ನೇ ಕ್ವೆಶ್ಚನ್ನು. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸ್ಪೀಕರ್, ಉಪರಾಷ್ಟ್ರಪತಿ. ಯಾರಂತಂದ್ರೆ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ ಹುದ್ದೆ ಇರೋದು ಎಷ್ಟನೇ ವಿಧಿಯಲ್ಲಿ ಅಂತಂದ್ರೆ 63ನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿ. ಇನ್ನು ರಾಜ್ಯಸಭೆ ಅಧ್ಯಕ್ಷರಾಗಿ ನಿರ್ವಹಿಸೋದು ಎಷ್ಟನೇ? 64ನೇ ವಿಧಿ ಹೇಳುತ್ತೆ ರಾಜ್ಯಸಭೆ ಅಧ್ಯಕ್ಷರು ಇರ್ಬೇಕಂತಂದು ಉಪರಾಷ್ಟ್ರಪತಿ ಅವರನ್ನು. ಪ್ರಸ್ತುತ ಯಾರಿದ್ದಾರೆ ಅಂತಂದ್ರೆ ಉಪರಾಷ್ಟ್ರಪತಿ ಅವರು ವೆಂಕಯ್ಯ ನಾಯ್ಡು ಅವರು. 66ನೇ ಪ್ರಶ್ನೆ ನೋಡಿ, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಸೇರಿಸಲ್ಪಟ್ಟಿದೆ? ಆಪ್ಷನ್ಸ್ ನೋಡಿ, ವಿಧಿ 22A, ವಿಧಿ 21A, ವಿಧಿ 20A, 19A. ಯಾವುದಪ್ಪ ಅಂತಂದ್ರೆ 21A. 21A ವಿಧಿಯಲ್ಲಿ ಸೇರಿಸಲಾಗಿದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು. ಎಷ್ಟನೇ ತಿದ್ದುಪಡಿ ಅಂತ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡ್ತಾರೆ. ಎಷ್ಟಾಗಂತಂದ್ರೆ 2002ರಲ್ಲಿ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳು ಸೇರಿಸರಿದು 45ನೇ ವಿಧಿಯ ಪ್ರಕಾರ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕಂತ 45ನೇ ವಿಧಿ ಹೇಳುತ್ತೈತೆ ರಾಜ್ಯ ನಿರ್ದೇಶಕ ತತ್ವದಲ್ಲಿ. ಮತ್ತು ಮೂಲಭೂತ ಕರ್ತವ್ಯದಲ್ಲಿ ಸೇರಿಸ್ಯಾರ
11ನೇ ಮೂಲಭೂತ ಕರ್ತವ್ಯವಾಗಿ. 67ನೇ ಪ್ರಶ್ನೆ ನೋಡಿ, ಭಾರತ ಸಂವಿಧಾನದ ಕುರಿತು ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? ಇದು ರಾಷ್ಟ್ರದ ಸರ್ವೋಚ್ಚ ಶಾಸನವಾಗಿದೆ. ಪ್ರತಿ ವರ್ಷ ಜನವರಿ 26 ಗಣರಾಜ್ಯ ದಿನವನ್ನಾಗಿ ಆಚರಿಸುವುದೇಕೆಂದರೆ ಇದೇ ದಿನ ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು. ಆಪ್ಷನ್ ಸಿ ನೋಡಿ, ಭಾರತ ರಚನಾ ಸಭೆಯು 1943 ಅಕ್ಟೋಬರ್ 26 ಸಂವಿಧಾನ ಅಂಗೀಕರಿಸಿತು. ಇದು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತದೆ. ಯಾವುದು ತಪ್ಪಂತ ನೋಡಿ, ನಿಜವಲ್ಲ ಯಾವುದಂತಂದರೆ 1949 ಅಕ್ಟೋಬರ್ 26 ಸಂವಿಧಾನ ಅಂಗೀಕರಿಸಿಲ್ಲ. ಯಾವಾಗ ಅಂತಂದರೆ 1949 ಜನವರಿ 26 ಜಾರಿಗೆ ಬಂದಿದ್ದು. ಆದರೆ ಅಂಗೀಕಾರಗೊಂಡಿದ್ದು ಕೇಳಿದರೆ 1949 ನವೆಂಬರ್ 26 ಬರುತ್ತೆ ಅಂಗೀಕಾರ. ಅದೇ ಜಾರಿಗೆ ಬಂದಿದ್ದು 1950 ಜನವರಿ 26 ಜಾರಿಗೆ ಬಂದಿದ್ದು 1950 ಜನವರಿ 26. ಅದೇ ಅಂಗೀಕಾರಗೊಂಡಿದ್ದು 1949 ನವೆಂಬರ್ 26 ಬರುತ್ತೆ. ಆದ ಕಾರಣ ಆಪ್ಷನ್ ಸಿ ತಪ್ಪಾಗಿದೆ. 68ನೇ ಪ್ರಶ್ನೆ ನೋಡಿ, ಬೆಂಕಿ ದೇಗುಲ ಯಾರಿಗೆ ಪೂಜಾ ಸ್ಥಳವಾಗಿದೆ? ಆಪ್ಷನ್ಸ್ ನೋಡಿ, ಪಾರ್ಸಿ ಧರ್ಮದವರು, ಸಿಖ್ ಧರ್ಮದವರು, ಜೈನರು, ಬೌದ್ಧರು. ಯಾರಿಗೆ ಅಂತಂದ್ರೆ ಪಾರ್ಸಿ ಧರ್ಮದವ್ರದ್ದು ಬೆಂಕಿ ದೇಗುಲ ಬರುತ್ತೆ. ಬೆಂಕಿ ದೇಗುಲ ಬರುವುದು ಪಾರ್ಸಿ ಧರ್ಮದವರು. ಸಿಖ್ ಧರ್ಮದವರಿಗೆ ಬರುವುದು ಸಿಖ್ ಧರ್ಮದ ಸ್ಥಾಪಕ ಯಾರು ಕೇಳ್ತಾರೆ? ಗುರು ನಾನಕ್. ಜೈನ ಧರ್ಮದ ಸ್ಥಾಪಕ ಯಾರು? ಮಹಾವೀರ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಇನ್ನು 69ನೇ ಪ್ರಶ್ನೆ ನೋಡಿ, ರೋಹನ್ ಬೋಪನ್ ಈ ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಆಪ್ಷನ್ಸ್ ನೋಡಿ, ಬಿಲಿಯರ್ಡ್ಸ್, ಹುಲ್ಲು ಮೈದಾನದ ಟೆನ್ನಿಸ್, ಗಾಲ್ಫ್, ಟೇಬಲ್ ಟೆನ್ನಿಸ್. ರೋಹನ್ ಬೋಪನ್ ಅವರು ಟೆನ್ನಿಸ್, ಹುಲ್ಲು ಮೈದಾನದ ಟೆನ್ನಿಸ್. 70ನೇ ಪ್ರಶ್ನೆ ನೋಡಿ, ಪುರುಷರು ಮತ್ತು ಮಹಿಳೆಯರು ಈ ಎರಡು ವಿಭಾಗಗಳಲ್ಲಿ 2017 ಹಾಕಿ ಏಷ್ಯಾ ಕಪ್ ಗೆದ್ದ ರಾಷ್ಟ್ರ ಯಾವುದು? ಆಪ್ಷನ್ಸ್ ನೋಡಿ, ದಕ್ಷಿಣ ಕೊರಿಯಾ, ಚೈನಾ, ಭಾರತ, ಜಪಾನ್. ಯಾವುದಂತಂದ್ರೆ ಭಾರತ. ಯಾವ್ದು ಗೆದ್ದಿದ್ದು? ಭಾರತ ಗೆದ್ದಿದೆ. ಭಾರತ. ನೆಕ್ಸ್ಟ್ ಎಲ್ಲಿ ನಡೆದಿದೆ? ಬಾಂಗ್ಲಾದೇಶದಲ್ಲಿ ನಡೆಯಲಿದೆ. 71ನೇ ಪ್ರಶ್ನೆ ನೋಡಿ, ಬಾಂಗ್ಲಾದೇಶದ ರೋಹಿಂಗ್ಯಾ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರ ಡ್ಯಾಶ್ ಕಾರ್ಯಾಚರಣೆ ಪ್ರಾರಂಭಿಸಿದೆ. ಆಪ್ಷನ್ಸ್ ನೋಡಿ, ಬಚಾವು, ಇನ್ಸಾಯತ್, ಮದರ್ ಘರ್. ಯಾವುದಂತಂದ್ರೆ ಇನ್ಸಾಯತ್ ಸ್ಟಾರ್ಟ್ ಮಾಡಿದೆ ಭಾರತ ಸರ್ಕಾರ. ಇನ್ನು ರೋಹಿಂಗ್ಯಾ ಜನಾಂಗ ಅಂತಂದ್ರೆ ಎಲ್ಲಿಯವರಪ್ಪ ನಿಮ್ಗೆ ಕೇಳಬಹುದು. ರೋಹಿಂಗ್ಯಾ ಜನಾಂಗ ನಿಮ್ಗೆ ಗೊತ್ತಿರಬೇಕು. ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿನ ಮಯನ್ಮಾರ್ ರಾಜ್ಯದ ಮುಸ್ಲಿಂ ನಿವಾಸಿಗಳು. ಇವರು ಯಾರ ರಾಜ್ಯದ ದೇಶದವರು? ಮಯನ್ಮಾರ್ ದೇಶದವರು. ಯಾವ ಗಡಿ ಒಳಗೆ ಇದ್ದಾರೆ? ಬಾಂಗ್ಲಾ ಮತ್ತು ಮಯನ್ಮಾರ್ ದೇಶದ ಗಡಿ ನಡುವೆ ಇದ್ದಾರೆ ಇವರು. ಯಾವ ದೇಶದಾಗಿದ್ದಾರೆ ಆಕ್ಚುಲಿ ಇವರು? ಮಯನ್ಮಾರ್ ದೇಶದ ಮುಸ್ಲಿಂ ಜನಾಂಗ ಇವರು. 72ನೇ ಪ್ರಶ್ನೆ ನೋಡಿ, ಗಿಲಿಮಾರ್ಡೋ ಟೋರೋ ಇವರಿಗೆ 90ನೇ ಆಸ್ಕರ್ ಅವಾರ್ಡ್, ಇಲ್ಲಿ ಆಸ್ಕರ್ ಆಗಬೇಕು, ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಆಸ್ಕರ್ ಅಕಾಡೆಮಿ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ನಿರ್ದೇಶಕ ಪುರಸ್ಕಾರವನ್ನು ನೀಡಲಾಯಿತು. ಈ ಕೆಳಗಿನ ಚಲನಚಿತ್ರಗಳಲ್ಲಿ ಅವರು ಯಾವ ಚಲನಚಿತ್ರದ ನಿರ್ದೇಶಕರಾಗಿದ್ದಾರೆ? ಆಪ್ಷನ್ಸ್ ನೋಡಿ, ಡಂಕಾರ್ಡ್, ದಿ ಶೇಪ್ ಆಫ್ ವಾಟರ್, ಲೇಡಿ ಬರ್ಡ್, ಡಾರ್ಕೆಟ್ ಅವರ್. ಯಾವುದಪ್ಪ ಅಂತಂದ್ರೆ ದ ಶೇಪ್ ಆಫ್ ವಾಟರ್. ಈಗ 2020ರಲ್ಲಿ ಕೊಡ್ತು 92ನೇ ಆಸ್ಕರ್ ಅವಾರ್ಡ್. ಯಾವ ಅತ್ಯುತ್ತಮ ಚಲನಚಿತ್ರ ನಿಮ್ಗೆ ಗೊತ್ತಿರಬೇಕು? ಪ್ಯಾರಾಸೈಟ್. ಅತ್ಯುತ್ತಮ ಚಿತ್ರ ಪ್ಯಾರಾಸೈಟು. ಅತ್ಯುತ್ತಮ ನಟ ಕೇಳ್ತಾರೆ ಜಾಕ್ವಿನ್ ಫಿನಿಕ್ಸ್. ಅತ್ಯುತ್ತಮ ನಟಿ ರೀನಿ ಜಲ್ವಿಗರ್. 92ನೇ ಆಸ್ಕರ್ ಅವಾರ್ಡ್ನಲ್ಲಿ ಯಾರು ನಟಿ ಅಂತಂದ್ರೆ ಅತ್ಯುತ್ತಮ ನಟಿ ರೀನಿ ಜಲ್ವಿಗರ್ ಅವರು. ಅತ್ಯುತ್ತಮ ನಟ ಜಾಕ್ವಿನ್ ಫಿನಿಕ್ಸ್. ಅತ್ಯುತ್ತಮ ಚಿತ್ರ ಪ್ಯಾರಾಸೈಟ್. ಅತ್ಯುತ್ತಮ ಚಿತ್ರ ಕೇಳ್ತಾರೆ ಪ್ಯಾರಾಸೈಟ್. 73ನೇ ಪ್ರಶ್ನೆ ನೋಡಿ, ಹಣದ ಮೊತ್ತವೊಂದನ್ನು ಎ, ಬಿ, ಸಿ ಮತ್ತು ಡಿ ತಮ್ಮೊಳಗೆ 3:7:9:13 ಅನುಪಾತದಲ್ಲಿ ಕ್ರಮವಾಗಿ ಹಂಚಿಕೊಂಡರು. ಬಿಯ ಪಾಲು 4,872 ರೂಪಾಯಿ ಆದಾಗ ಎ ಮತ್ತು ಸಿ ಇಬ್ಬರಿಗೆ ಸಿಗೋ ಒಟ್ಟು ಹಣದ ಮೊತ್ತವೆಷ್ಟು? ಆಪ್ಷನ್ಸ್ ನೋಡಿ, 7,456. ಯಾವುದಪ್ಪ ಸರಿಯಾಗಿ ಉತ್ತರ ಅಂತಂದರೆ 8,352. ಯಾವ ಥರ ಅಂತಂದರೆ ಇದು ನೋಡಿ, ಅವರು ಕೊಟ್ಟಿದ್ದಾರೆ, ಬಿ ಎ ಪಾಲು ಕೊಟ್ಟಿದ್ದಾನೆ ಎಷ್ಟು? 4,872. ಅದರಲ್ಲಿ ಬಿ ಎ ಪಾಲು ಎಷ್ಟಿದೆ? ಅನುಪಾತದಲ್ಲಿ 7 ಇದೆ. ಅವಾಗ ಮಾಡಿದಾಗ ಎಷ್ಟು ಬರುತ್ತೆ ಒಬ್ಬರ ಪಾಲು ಅಂತಂದರೆ? ಒಬ್ಬರ ಪಾಲು 697 ಆಗುತ್ತೆ. ಬಿ ಎ 1% ಅಂತಂದರೆ 697. 1% ಅಂತಂದರೆ 697 ಅಂತ ಗೊತ್ತಾಗುತ್ತೆ. ಅವ್ರು ಏನು ಕೇಳಿದರೆ ಎ ಮತ್ತು ಸಿ
ಎಷ್ಟಿರುತ್ತೆ? 12 ಆಗುತ್ತೆ. ಇಂಟು 12 ಮಾಡಿ 697ಕ್ಕೆ ಇಂಟು 12 ಮಾಡಿ ಬರೋ ಉತ್ತರ ಎಷ್ಟು? 8352. 74ನೇ ಪ್ರಶ್ನೆ ನೋಡಿ. ಒಬ್ಬ ಗಂಡಸು ಮತ್ತು ಇಬ್ಬರು ಹೆಂಗಸರು ಅಥವಾ 3 ಹುಡುಗರು ಒಂದು ಕೆಲಸ ಮಾಡಿ ಮುಗಿಸಲು 22 ದಿನ ಬೇಕಾಗುತ್ತವಾದರೆ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸು ಮತ್ತು ಒಂದು ಹುಡುಗ ಒಟ್ಟಿಗೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಹುದು? ಯಾವುದಂತಂದ್ರೆ ಆನ್ಸರು 12. ವೆರಿ ಸಿಂಪಲ್ ಇದೆ. ಟೈಮ್ ಆ್ಯಂಡ್ ವರ್ಕ್ ಮ್ಯಾಗ ಇದೆ. ವೆರಿ ಸಿಂಪಲ್ ಇದು. ಈ ಥರ ಪ್ರಾಬ್ಲಮ್ಸ್ಗಳಿದ್ದರೆ ನಮ್ದು ಐಡಾಸ್ ಫೋರಂ ವತಿಯಿಂದ ಶ್ವೇತಾ ಮೇಡಮ್ ಅವರು ಬಿಡಿಸಿದ್ದಾರೆ. ಅಲ್ಲಿ ಕೂಡ ನೀವು ನೋಡಬಹುದು ಮೆಂಟಲಿಟಿ ಪ್ರಾಬ್ಲಮ್ಗಳನ್ನು. 75ನೇ ಪ್ರಶ್ನೆ ನೋಡಿ. ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ ವಯಸ್ಸಿನಲ್ಲಿ 3 ಪಟ್ಟು ದೊಡ್ಡವನು. 5 ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚಾಗಿತ್ತು. ಹಾಗಾದರೆ ಆ ವ್ಯಕ್ತಿಯ ಈಗಿನ ವಯಸ್ಸು ಎಷ್ಟು ಕೇಳಿದಾನೆ. ಆನ್ಸರ್ ಯಾವುದಂತಂದರೆ ಆನ್ಸರ್ ನಿಮಗೆ ಗೊತ್ತಿರಬೇಕು, 50 ವರ್ಷ. ಯಾವ ಥರ ಅಂತಂದರೆ ವ್ಯಕ್ತಿ ವಯಸ್ಸು ಕೇಳಿದ್ರೆ ಎಕ್ಸ್ ಹಾಕೊಳ್ಳಿ, ಅವನು ತಂದೆಯ ವಯಸ್ಸು ಎಕ್ಸ್ ಅಂತ ಹಾಕೊಳ್ಳಿ. ಅವನು 5 ವರ್ಷಗಳ ಹಿಂದೆ ವ್ಯಕ್ತಿ ಕೇಳ್ತಾನೆ. ಎಷ್ಟು ಕೇಳ್ತಾನೆ? 5 ವರ್ಷಗಳ ಹಿಂದೆ ಎಕ್ಸ್ ಪ್ಲಸ್ ವೈ. ಮಗನಿಗೆ ಎಷ್ಟು ಇತ್ತು? 4 ಪಟ್ಟು ದೊಡ್ಡವನು ಕೇಳ್ತಾನೆ. ಈ ಥರ ಹಾಕೊಳ್ಳಿ. 4x ಪ್ಲಸ್ 5. 3 ಪಟ್ಟು ದೊಡ್ಡವನು ಇರ್ತಾನೆ ಅವರಪ್ಪನಿಗಿಂತ ತಂದೆ. ಅವನದೆಷ್ಟು? 5 ವರ್ಷಗಳ ಹಿಂದೆ ಎಕ್ಸ್ ಮಗ ಎಷ್ಟು? 3 ಪಟ್ಟು. ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ ಹೇಳ್ತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ? 4x 5 ಪ್ಲಸ್ 5 ಮುಂದೆ ಏನಾಗುತ್ತೆ? 3 = 3x ಪ್ಲಸ್ 5 ಮಾಡಿದಾಗ ಏನಾಗುತ್ತೆ? 4x ಪ್ಲಸ್ 5. ಇದು ಯಾವ ಥರ ಇಟ್ಬಿಡಿ. 3x ಪ್ಲಸ್ 15 ಬರುತ್ತೆ. 15 ಆವಾಗ ಈ 5 ಇದರಲ್ಲಿ ಕಳೆದ್ಬಿಡಿ. x = 10 ಆಯಿತು. 10 x = ಈ 4xನಲ್ಲಿ 3x ಕಳೆದ್ರೆ x ಬಂತು. x = 10 ಎಷ್ಟಾಯಿತು? ಒಬ್ಬರು x ಅಂದರೆ ಬಾಲಕನ ವಯಸ್ಸು ಎಷ್ಟಾಯಿತು? 10 ವರ್ಷ ಆಯಿತು. ಅದೇ ಒಂದು ತಂದೆ ಕೇಳಿದ್ರೆ 4x ಆಯಿತು. 5 ವರ್ಷಗಳ ನಂತರ ಎಷ್ಟಾಗುತ್ತೆ? 5 ವರ್ಷಗಳ ನಂತರ 45. ಆನ್ಸರ್ ಯಾವುದು? 45. ನೆಕ್ಸ್ಟ್ ನೋಡಿ 76ನೇ ಪ್ರಶ್ನೆ. ಎ ಮತ್ತು ಬಿ ಸೋದರರಾಗಿದ್ದಾರೆ. ಸಿ ಮತ್ತು ಡಿ ಸೋದರಿಯರು. ಎಯ ಮಗ ಡಿಯ ಸೋದರ. ಹಾಗಾದರೆ ಬಿಯು ಸಿಗೆ ಸಂಬಂಧ ಪಡುತ್ತಾನೆ. ಹೇಗೆ ಸಂಬಂಧ ಪಡುತ್ತಾನೆ? ಆಪ್ಷನ್ಸ್ ನೋಡಿ. ಸೋದರ, ಮಾವ, ಭಾವ ಅಥವಾ ಮೈದುನ, ದೊಡ್ಡಪ್ಪ ಅಥವಾ ಚಿಕ್ಕಪ್ಪ. ಯಾವುದಂತಂದರೆ ಆನ್ಸರು ಡಿ, ದೊಡ್ಡಪ್ಪ ಅಥವಾ ಚಿಕ್ಕಪ್ಪ. ಆಪ್ಷನ್ ಡಿ ಆಗುತ್ತೆ, ದೊಡ್ಡಪ್ಪ ಅಥವಾ ಚಿಕ್ಕಪ್ಪ. ಯಾವ ಥರ ನೋಡಿ. ಎ ಮತ್ತು ಬಿ ಇವರಿಬ್ಬರು ಏನು? ಸೋದರರು. ಮತ್ತು ಸಿ ಮತ್ತು ಡಿ ಏನಾದರೆ ಅವರು ಸೋದರಿಯರು. ಏನು ಕೇಳ್ತಾನೆ? ಎಯ ಮಗ ಡಿಯ ಸೋದರ ಅಂತ ಕೇಳ್ತಾನೆ. ಎಯ ಮಗ ಯಾವ ಮಗ? ಇವನ ಮಗ. ಎನ ಮಗ ಎಕ್ಸ್ ಅಂತ ಹಾಕ್ಕೊಳ್ಳಿ. ಇವನಿಗೆ ಏನಾಗ್ತಾನೆ? ಡಿಗೆ ಸೋದರ ಅಂತ ಕೇಳ್ತಾನೆ. ಮತ್ತೇನು ಕೇಳ್ತಾರೆ? ಹಾಗಾದರೆ ಬಿ ಯು ಸಿಗೆ ಏನು ಸಂಬಂಧ? ಇವರಿಬ್ಬರು ಮೊದಲೇ ಸೋದರಿ ಇರ್ತಾರೆ. ಏನಾಗಬೇಕು? ಇವರು ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾನೆ. ಆನ್ಸರ್ ಡಿ. 77ನೇ ಪ್ರಶ್ನೆ ನೋಡಿ. ದ್ಯುತಿ ತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡ್ ತರುವ ಉದ್ದೇಶದ ಯೋಜನೆಗಳಲ್ಲಿ ಯಾವುದು? ಆಪ್ಷನ್ಸ್ ನೋಡಿ. ಪಂಚಾಯತ್ ನೆಟ್, ಪಂಚಾಯತ್ ಒನ್, ಭಾರತ್ ನೆಟ್. ಯಾವುದು ವೇಗದ ಬ್ರ್ಯಾಂಡ್ ಅಂತಂದರೆ ಭಾರತ ನೆಟ್ ಆನ್ಸರ್. ವೇಗದ ಬ್ರಾಂಡ್ ಬ್ಯಾಂಕ್ ಅಂತಂದರೆ ಭಾರತ ನೆಟ್. ಆಪ್ಷನ್ ಡಿ. 78ನೇ ಪ್ರಶ್ನೆ ನೋಡಿ. ಶಾವುದಾತ್ ಶಾಲುಗಳು ಈ ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯ ಉಣ್ಣೆಯಿಂದ ಮಾಡಲ್ಪಟ್ಟಿವೆ? ಆಪ್ಷನ್ಸ್ ನೋಡಿ. ಟಿಬೇಟಿಯನ್ ಜಿಂಕೆ, ಕಾಶ್ಮೀರಿ ಆಡು, ಯಾಕ್, ಮೆರಿನೋ ಕುರಿ. ಯಾವುದಂತಂದರೆ ಟಿಬೇಟಿಯನ್ ಜಿಂಕೆ. ಆನ್ಸರ್ ಯಾವುದು? ಟಿಬೇಟಿಯನ್ ಜಿಂಕೆ ಎ ಆನ್ಸರು. ಯಾವ ಥರ ಅಂತಂದರೆ ಟಿಬೇಟಿಯನ್ ಜಿಂಕೆಯಲ್ಲಿ ನೋಡಿ, ಅತಿ ಹೆಚ್ಚಾಗಿ ಇದರ ಶ್ರೀಮಂತರು ಬಳಸುವಂಥ ಕೇಳ್ತಾರೆ. ಯಾವುದಂತಂದರೆ ಶಾಯಿದಾತು ಸಾಲುಗಳು ಅತಿ ಹೆಚ್ಚಾಗಿ ಬಳಸುವುದು ಕೇಳಿದ್ರೆ ಅವು ಯಾವುದರಿಂದ ಮಾಡಿರುತ್ತೆ? ಟಿಬೇಟಿಯನ್ ಜಿಂಕೆಯಿಂದ. ಈ ಸದ್ಯಕ್ಕೆ ಇದು ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ 79ನೇ ಪ್ರಶ್ನೆ. ಪ್ರತಿ ವರ್ಷ ಜನವರಿ 12 ಡ್ಯಾಶರ ಜನ್ಮ ದಿನಾಚರಣೆಯ ಗುರುತಾಗಿ ರಾಷ್ಟ್ರೀಯ ಯುವಕರ ದಿನ ಎಂದು ಆಚರಿಸಲಾಗುತ್ತದೆ ಕೇಳ್ತಾನೆ. ಅಲ್ಲಿ ಯಾವಾಗಿದೆ? ಯುವಕರ ಆಗಬೇಕಿತ್ತು. ಯುವಕರ ದಿನ ಯಾವುದಪ್ಪ? ಆಪ್ಷನ್ಸ್ ನೋಡಿ. ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ, ಜವಾಹರ್ಲಾಲ್ ನೆಹರು, ಈಶ್ವರ್ ಚಂದ್ರ ವಿದ್ಯಾಸಾಗರ್. ಯಾರು ಅಂತಂದರೆ ರಾಷ್ಟ್ರೀಯ ಯುವಕರ ದಿನ ಯಾರು ನೆನಪಿಗೆ ಆಚರಣೆ ಮಾಡ್ತಾರೆ ಅಂತಂದರೆ ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆ
ಇನ್ನು ಏನಂತ ಮಾಡ್ತಾರೆ, ರಾಷ್ಟ್ರೀಯ ಯುವಕರ ದಿನ. ಇವ್ರು ಯಾವಾಗ ಜನಿಸ್ಯಾರಂತ ನಿಮ್ಗೆ ಗೊತ್ತಿರ್ಬೇಕು. ಸ್ವಾಮಿ ವಿವೇಕಾನಂದ ಅವರು 1863ರಲ್ಲಿ ಜನಿಸಿರ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಜನವರಿ 12ರಂದು. ಇವರು 1897ರಲ್ಲಿ ರಾಮಕೃಷ್ಣ ಆಶ್ರಮ ಸ್ಟಾರ್ಟ್ ಮಾಡ್ತಾರೆ ಬೇಲೂರು ಮಠದಲ್ಲಿ, ಕಲ್ಕತ್ತಾದ ಬೇಲೂರು ಮಠ. 80ನೇ ಪ್ರಶ್ನೆ ನೋಡಿ, ವಲಸೆಗಾಗಿ ಸ್ಥಾಪನೆಗೊಂಡ ಅಂತಾರಾಷ್ಟ್ರೀಯ ಸಂಘಟನೆಯಾದ IOM ನ ಪ್ರಧಾನ ಕಚೇರಿ ಇಲ್ಲಿದೆ. ಆಪ್ಷನ್ಸ್ ನೋಡಿ, ದಾವೋಸ್ ಸ್ವಿಟ್ಜರ್ಲ್ಯಾಂಡ್, ಹೇಗ್ ನೆದರ್ಲ್ಯಾಂಡ್, ಜಿನೆವಾ ಸ್ವಿಟ್ಜರ್ಲ್ಯಾಂಡ್, ನ್ಯೂಯಾರ್ಕ್ ಅಮೇರಿಕ. ಯಾವುದಪ್ಪ ಅಂತಂದರೆ ಜಿನೆವಾದಲ್ಲಿದೆ. ಇದು ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ವಲಸೆಗಳ ಒಕ್ಕೂಟ ಅಂತಂದಂಗೆ. ಅದು ಏನಪ್ಪ ಅದ್ರ ಫುಲ್ ಫಾರ್ಮ್ ನೋಡಿ, IOM ಅಂತಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮಿಗ್ರೇಷನ್ ಏನದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮಿಗ್ರೇಷನ್. ಎಷ್ಟು ಸ್ಟಾರ್ಟ್ ಆಗಿತ್ತು ಅಂದ್ರೆ 1951ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ಜಿನೆವಾದಲ್ಲಿ ಯಾವ ಹೆಡ್ ಕ್ವಾರ್ಟರ್ಸ್ ಇದೆ ನೋಡಿ, ಇವಲ್ಲದೆ ILO ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO, WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಜಿನೆವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡು. ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಂ ಕೂಡ ಅಲ್ಲೇ ಇದೆ, ಜಿನೆವಾ. 81ನೇ ಪ್ರಶ್ನೆ ನೋಡಿ, ವಾಣಿಜ್ಯ ಕೈಗಾರಿಕೆ ಮತ್ತು ನಾಗರಿಕ ವಿಮಾನಯಾನಗಳ ಕೇಂದ್ರ ಸಚಿವಾಲಯ ಡ್ಯಾಶ್ ಎಂಬ ಹೆಸರಿನ ಮೊಬೈಲ್ ಆ್ಯಪನ್ನು ಭಾರತದಲ್ಲಿ ಕಾಣೆಯಾದ ಮತ್ತು ಪರಿತ್ಯಜಿಸಲ್ಪಟ್ಟ ಮಕ್ಕಳ ಜಾಡು ಹಿಡಿದು ಅನುಸರಿಸುವುದಕ್ಕಾಗಿ ಪ್ರಾರಂಭಿಸಿದೆ. ಆಪ್ಷನ್ಸ್ ನೋಡಿ, ಅಗೈನ್ ಯೂನಿಟ್, ಯೂನಿಟಿ, ರೀಯುನೈಟ್. ಯಾವುದಂತಂದ್ರೆ ಆನ್ಸರು ರೀಯುನೈಟ್. ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿತ್ತು. ಯಾರಪ್ಪ ಅಂತಂದರೆ ಮಾನವ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವರು. ಆಪ್ಷನ್ಸ್ 82ನೇ ನೋಡಿ ಕ್ವಶನು, ಇತ್ತೀಚೆಗೆ ಯಾರನ್ನು ಭಾರತ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಯಿತು? ಅವಾಗ ಎಕ್ಸಾಮ್ ನಡೆದಾಗ ಯಾರಿದ್ರು ಅಂತಂದರೆ ಓಂ ಪ್ರಕಾಶ್ ರಾವತ್ರವರಿದ್ದರು. ಈ ಪ್ರಸ್ತುತ ಯಾರಾದರೆ ಸುನಿಲ್ ಅರೋರಾ ಅವರಿದ್ದಾರೆ. ಎಷ್ಟನೇ ವಿಧಿಯಪ್ಪ ಹೇಳ್ತದೆ ಚುನಾವಣಾ ಆಯುಕ್ತರು ಚುನಾವಣೆ ಬಗ್ಗೆ ಅಂತಂದರೆ 324. ಇನ್ನು ಭಾರತದಲ್ಲಿ ಚುನಾವಣಾ ಆಯೋಗ ಸ್ಟಾರ್ಟ್ ಆಗಿದೆ ಅವಾಗ ಅಂತಂದರೆ 1950 ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತಾರೆ. 83ನೇ ಪ್ರಶ್ನೆ ನೋಡಿ, ಕೇಂದ್ರ ಸಂಸ್ಕೃತಿ ಸಚಿವಾಲಯದಿಂದ ಆಯೋಜಿಸಲ್ಪಟ್ಟ 7ನೇ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ 2018. ಈ ಸಮಾರಂಭ ನಡೆದಿದ್ದು ಡ್ಯಾಶ್ರಲ್ಲಿ. ಆಪ್ಷನ್ಸ್ ನೋಡಿ, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ. ಎಲ್ಲಿ ನಡೆದಿತ್ತು ಅಂತಂದರೆ ಕರ್ನಾಟಕದಲ್ಲಿ ನಡೆಯಿತು. ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ, ಈ ಥರ ಕೇಳಬಹುದು. 84ನೇ ಪ್ರಶ್ನೆ ನೋಡಿ, ಎಲ್ಸಿ ಸ್ಮಾಜಿಯೋ ಜೋಯಾನಿಸ್ ಇದು ಇತ್ತೀಚೆಗೆ ಪತ್ತೆ ಹಚ್ಚಲಾದ ಡ್ಯಾಶ್ ಜಾತಿಯ ವೈಜ್ಞಾನಿಕ ಹೆಸರಾಗಿದೆ. ಆಪ್ಷನ್ಸ್ ನೋಡಿ, ಕಪ್ಪೆ, ಚಿಟ್ಟೆ, ಸೊಳ್ಳೆ, ಹಾವು. ಯಾವುದಪ್ಪ ಅಂತಂದ್ರೆ ಇದು ಎಲ್ಸಿ ಸ್ಮಾಜಿಯೋ ಜೋನೆಸಸ್. ಎಲ್ಲಿದೆ, ಯಾವುದಂತಂದ್ರೆ ತಳಿ ಅಂತಂದ್ರೆ ಇದು ಚಿಟ್ಟೆ ಇದೆ. ಇಲ್ಲಿ ಯಾವುದಪ್ಪ ಅಂತಂದ್ರೆ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಅವರು ಇದು ಮಾಡ್ತಾರೆ. ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಇದನ್ನು ಪತ್ತೆ ಹಚ್ತಾರೆ. ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಯಾರು ಪತ್ತೆ ಹಚ್ತಾರೆ ಅಂದರೆ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಅವರು. ನೆಕ್ಸ್ಟ್ ನೋಡಿ 85ನೇದು, ವಿಶ್ವ ಆರ್ಥಿಕ ಮೇಲ್ನೋಟ ಜನವರಿ 2018 ಅಪ್ಡೇಟ್ದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಭಾರತ ತನ್ನ ಒಟ್ಟು ದೇಶೀಯ ಉತ್ಪಾದನೆ ಅಥವಾ GDP ಯಷ್ಟು ಬೆಳವಣಿಗೆ ಹೊಂದುವುದೆಂದು ಅಂದಾಜಿಸಿದೆ. ಆಪ್ಷನ್ಸ್ ನೋಡಿ, 7, 8, 8.5, 7.5. ಎಷ್ಟಿತ್ತು ಅವಾಗ ಎಕ್ಸಾಮ್ ನಡೆದಾಗ? 7.5 ಇತ್ತು. ಈ ಪ್ರಸ್ತುತ ಎಷ್ಟಿದೆ ಅಂತಂದರೆ IMF ವರದಿ ಪ್ರಕಾರ 1.9, ಕೇವಲ 1.9 ಅಷ್ಟೇ ಇದೆ. ಅದಲ್ಲದೆ ವರ್ಲ್ಡ್ ಬ್ಯಾಂಕ್ ವರದಿ ಪ್ರಕಾರ ಎಷ್ಟಿದೆ ಅಂತಂದರೆ 1.5 to 2.8 ಇಷ್ಟೇ ಇದೆ. ವರ್ಲ್ಡ್ ಬ್ಯಾಂಕ್ ಪ್ರಕಾರ 1.5ರಿಂದ 2.8ರವರೆಗೆ ಅಷ್ಟೇ ಇದೆ. ಇನ್ನು IMF ವರದಿ ಪ್ರಕಾರ 1.9 ಪ್ರಸ್ತುತ ಇಂಡಿಯಾ GDP. 86ನೇ ಪ್ರಶ್ನೆ ನೋಡಿ, ನರ್ಮದಾ ನದಿಯ ದಂಡೆಯ ಮೇಲೆ ನಡೆದ ಕದನದಲ್ಲಿ ರಾಜ ಹರ್ಷವರ್ಧನನ್ನು ಪರಾಜಿತಗೊಳಿಸಿದ ಚಾಲುಕ್ಯ ದೊರೆ. ಆಪ್ಷನ್ಸ್ ನೋಡಿ, ಮಂಗಳೇಶ, ಕೃತಿವರ್ಮ, ವಿಕ್ರಮಾದಿತ್ಯ, ಇಮ್ಮಡಿ ಪುಲಿಕೇಶಿ. ಯಾರಪ್ಪ ಅಂತಂದರೆ ಪುಲಿಕೇಶಿ 2, ಇಮ್ಮಡಿ ಪುಲಿಕೇಶಿ. ಎಷ್ಟಾಗಿ ಯುದ್ಧ ನಡೆಯುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಯುದ್ಧ ನಡೆದಿದ್ದು 634ರಲ್ಲಿ ನಡೆಯುತ್ತೆ. ಯಾವ ನದಿಯ ದಂಡೆ ಮೇಲೆ? 634ರಲ್ಲಿ ನರ್ಮದಾ ನದಿಯ ದಂಡೆ ಮೇಲೆ. ಯಾರ ಜೊತೆ? ಉತ್ತರ ಪತೇಶ್ವರ ಆದಂಥ ಹರ್ಷವರ್ಧನ, ದಕ್ಷಿಣ ಪತೇಶ್ವರ ಆದ ಇಮ್ಮಡಿ ಪುಲಿಕೇಶಿ ನಡುವೆ ನಡೆಯುತ್ತೆ 634ರಲ್ಲಿ. ಇನ್ನು ಇವರು ಎಷ್ಟು ಆಳ್ವಿಕೆ ಮಾಡ್ತಾರೆ ಇವರು ಅಂತಂದರೆ ಇಮ್ಮಡಿ ಪುಲಿಕೇಶಿ ಅವರು
604ರಿಂದ 642ರವರೆಗೆ, ಎಷ್ಟರಿಂದ 604ರಿಂದ 642ರವರೆಗೆ ಆಳ್ವಿಕೆ ಮಾಡಿರ್ತಾರೆ ಬಾದಾಮಿ ಚಾಲುಕ್ಯರು. 87ನೇ ಪ್ರಶ್ನೆ ನೋಡಿ, ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಆಪ್ಷನ್ಸ್ ನೋಡಿ, 10 ವರ್ಷ, 12 ವರ್ಷ, 16 ವರ್ಷಗಳು, 20 ವರ್ಷಗಳು. ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತಂದರೆ 12 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಯಾರಿದು ಶಿಲ್ಪಿ ಯಾರಂತಂದರೆ, ಶಿಲ್ಪಿ ಕತ್ತಿಸಿದ ಶಿಲ್ಪಿ ಕಳಿಸಿದ ಅರಿಷ್ಟನೇಮಿ. ಗೊಮ್ಮಟೇಶ್ವರ ಶಿಲ್ಪಿ ಕತ್ತಿದ ಯಾರು ಕೇಳಿದ್ರೆ ಅರಿಷ್ಟನೇಮಿ. ಕಟ್ಟಿಸಿದವರು ಯಾರು? ಚಾವುಂಡರಾಯರು ಕಟ್ಟಿಸ್ತಾರೆ. 88ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಮೈಸೂರು ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರು? ಆಪ್ಷನ್ಸ್ ನೋಡಿ, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಕೆ.ಸಿ. ರೆಡ್ಡಿ, ಕಡಿದಾಳ ಮಂಜಪ್ಪ. ಯಾರಂತಂದರೆ ಕೆ.ಸಿ. ರೆಡ್ಡಿ ಅವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಯಾರಂತಂದರೆ ಕೆ.ಸಿ. ರೆಡ್ಡಿ. ಎಷ್ಟಾಗ ಆಗ್ತಾರಂತ 1947 ಅಕ್ಟೋಬರ್ 27ರಂದು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. 89ನೇ ಪ್ರಶ್ನೆ ನೋಡಿ, ಪ್ರಥಮ ಕನ್ನಡ ಶಾಸನ ಪತ್ತೆಯಾದ ಸ್ಥಳ? ನೆಲಮಂಗಲ, ಹಲ್ಮಿಡಿ, ಮಸ್ಕಿ, ಹಾನಗಲ್. ಎಲ್ಲಿ ಅಂತಂದರೆ ಹಲ್ಮಿಡಿ. ಪ್ರಥಮ ಕನ್ನಡ ಶಾಸನ ದೊರೆತಿದೆ ಅಲ್ಲಿ ಹಲ್ಮಿಡಿಯಲ್ಲಿ ಪ್ರಥಮ ಶಾಸನ ದೊರೆಯುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇದನ್ನು ಯಾರು ಓಡಿಸ್ತಾರೆ ನಿಮ್ಗೆ ಗೊತ್ತಿರಬೇಕು. ಕಾಕುತ್ಸವರ್ಮ ಓಡಿಸ್ತಾನೆ. ಎಷ್ಟಿಲ್ಲ ಅಂತಂದ್ರೆ 450. ಯಾವ ಮನೆತನದಪ್ಪ ಕಾಕುತ್ಸವರ್ಮ ಅಂತಂದ್ರೆ ಕದಂಬ ಮನೆತನ ನಿಮ್ಗೆ ಗೊತ್ತಿರಬೇಕು. ಕರ್ನಾಟಕದ ಮೊದಲ ಮನೆತನ, ರಾಜ ಮನೆತನ ಯಾವ್ದು ಕೇಳಿದ್ರೆ ಕದಂಬ. ಎಷ್ಟರಲ್ಲಿ ಓಡಿಸ್ತಾನೆ ಅಂತ ಹೇಳಿದ್ದೀನಿ, 450. ಇನ್ನು ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದಂತಂದ್ರೆ ತಾಳೆಗುಂದಿ ಶಾಸನ. ಇನ್ನು ಶಾಸನಗಳ ಪಿತಾಮಹ ನಿಮಗೆ ಇನ್ನೊಂದು ಕೇಳಿ, ಅಶೋಕ. ಶಾಸನಗಳ ಪಿತಾಮಹ ಯಾರು? ಅಶೋಕ. ಇನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಕೇಳ್ತಾರೆ ಯಾರಂತಂದ್ರೆ ಇ.ಪಿ. ರೈಸ್, ಬಿ.ಎಲ್. ರೈಸ್ ಅಂತ ಕರೀತಾರೆ. ಬಿ.ಎಲ್. ರೈಸ್ ಅವರಿಗೆ ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ಕರೀತಾರೆ. 90ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಸಾಮಾನ್ಯ ನೀರು, ಕುದಿಸಿದ ನೀರು, ಸಮುದ್ರ ನೀರು, ಬಟ್ಟೆ ಇಳಿಸಿದ ನೀರು. ಯಾವುದಂತಂದ್ರೆ ಸಾಮಾನ್ಯ ನೀರು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ, ಸಾಮಾನ್ಯ ನೀರು. ಇನ್ನು 91ನೇ ಪ್ರಶ್ನೆ ನೋಡಿ, ಮಳೆಯ ಹನಿಗಳು ಉಂಟಾಗಿರುವುದಕ್ಕೆ ಕಾರಣ? ಆಪ್ಷನ್ಸ್ ನೋಡಿ, ನಿರಂತರ ಬಾಷ್ಪೀಕರಣ, ನೀರಿನ ಅಂಟುಗಳು, ಗಾಳಿಯ ತಿಕ್ಕಾಟ, ನೀರಿನ ಮೇಲ್ಮೈ ಒತ್ತಡ. ಯಾವುದಂತಂದ್ರೆ ಸರಿಯಾದ ಉತ್ತರ ನೀರಿನ ಮೇಲ್ಮೈ ಒತ್ತಡ. ಯಾವುದು? ನೀರಿನ ಮೇಲ್ಮೈ ಒತ್ತಡದಿಂದ ಮಳೆ ಹನಿಗಳು ಉಂಟಾಗುತ್ತೆ. 92ನೇ ಪ್ರಶ್ನೆ ನೋಡಿ, ಸದ್ಯಕ್ಕೆ ದೇಶದ ಅತಿ ದೊಡ್ಡ ಚಿನ್ನದ ಗಣಿಗಾರಿಕೆ ಕಂಪನಿ ಇರುವುದು ಇಲ್ಲಿ. ಆಪ್ಷನ್ಸ್ ನೋಡಿ, ಕೋಲಾರದ ಚಿನ್ನದ ಗಣಿ, ರಾಯಚೂರಿನ ಹಟ್ಟಿ, ಗದಗ, ಹಾಸನ್. ಎಲ್ಲಿ ಅಂತಂದ್ರೆ ರಾಯಚೂರಿನ ಹಟ್ಟಿಯಲ್ಲಿದೆ. ಅತಿ ದೊಡ್ಡ, ಭಾರತದಲ್ಲಿ ಅತಿ ದೊಡ್ಡದು ಕೇಳಿದ್ರೆ ರಾಯಚೂರಿನ ಹಟ್ಟಿಯಲ್ಲಿ. ನೆಕ್ಸ್ಟ್ ನೋಡಿ, ತೀರ್ಥಹಳ್ಳಿಗೆ ಹತ್ತಿರವಿರುವ ಅಂಬು ತೀರ್ಥದಲ್ಲಿ ಉದ್ಭವಿಸುವ ನದಿ ಇದಾಗಿದೆ. ಆಪ್ಷನ್ಸ್ ನೋಡಿ, ಹೇಮಾವತಿ, ತುಂಗ, ಭದ್ರಾ, ಶರಾವತಿ. ಯಾವುದಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಉಗಮವಾಗುವ ನದಿ ನಿಮಗೆ ಗೊತ್ತಿರಬೇಕು, ಶರಾವತಿ ನದಿ. ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಶರಾವತಿ. ಇನ್ನು ಜೋಗ ಜಲಪಾತ ಉಂಟು ಮಾಡಿದ ನದಿ ಕೇಳಿದ್ರೆ ಶರಾವತಿ. ಇನ್ನು ಮಹಾತ್ಮ ಗಾಂಧೀಜಿ ಜಲ ವಿದ್ಯುತ್ ಉತ್ಪಾದನಾ ಘಟಕ ಇರುವುದು ಶರಾವತಿ ನದಿಗೆ. 94ನೇ ಪ್ರಶ್ನೆ ನೋಡಿ, ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನ ಹೆಸರು? ಲ್ಯಾಕ್ಟೋಮೀಟರ್, ಸಿಗ್ಮೋ ಮ್ಯಾನೋಮೀಟರ್, ಬ್ಯಾರೋಮೀಟರ್. ಮೇಲಿನ ಯಾವುದು ಅಲ್ಲ. ಒತ್ತಡ ಅಂತಂದ್ರೆ ಬ್ಯಾರೋಮೀಟರ್. ಯಾವುದು? ಬ್ಯಾರೋಮೀಟರ್. ಲ್ಯಾಕ್ಟೋಮೀಟರ್ ಅಂತಂದ್ರೆ ಹಾಲಿನ ಸಾಂದ್ರತೆಯನ್ನು ಅಳೆಯುವುದು ಲ್ಯಾಕ್ಟೋಮೀಟರ್. ಸಿಗ್ಮೋ ಮ್ಯಾನೋಮೀಟರ್ ಅಂತಂದ್ರೆ ರಕ್ತದ ಒತ್ತಡ. ನೆಕ್ಸ್ಟ್ ನಿಮ್ಗೆ ಇಷ್ಟು ಇದು ಅಂತ ಇದಲ್ಲದೆ ಅಲ್ಟಿಮೀಟರ್ ಕೇಳ್ತಾನೆ. ಅಲ್ಟಿಮೀಟರ್ ಅದಕ್ಕೆ ಎತ್ತರವನ್ನು ಅಳೆಯುವುದು ಅಲ್ಟಿಮೀಟರ್ ಇಂದ. ಇನ್ನು ಹೈಡ್ರೋಮೀಟರ್ ನಿಮ್ಗೆ ಗೊತ್ತಿರಬೇಕು. ಹೈಡ್ರೋಮೀಟರ್ ಯಾಕಂತಂದ್ರೆ ದ್ರವಗಳ ಸಾಂದ್ರತೆಯನ್ನು ಅಳೆಯುವುದು. ಇನ್ನು ಅನಿಮೋಮೀಟರ್ ಗಾಳಿಯ ವೇಗ ನಿಮಗೆ ಗೊತ್ತಿರಬೇಕು. ಅನಿಮೋಮೀಟರ್ ಯಾಕಂದ್ರೆ ಗಾಳಿಯ ವೇಗವನ್ನು ಕಂಡುಹಿಡಿಯಲು ಯಾವ್ದು ಮೀಟರ್ ಯೂಸ್ ಮಾಡ್ತಾರೆ ಕೇಳ್ತಾರೆ, ಅನಿಮೋಮೀಟರ್. ಇನ್ನು ಪ್ಲಾನಿಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ವಾತಾವರಣದ ನಕ್ಷೆಗಳ ಮುಖಾಂತರ ತಿಳಿಸುವುದು. ವಾತಾವರಣ ಯಾವ ಮುಖಾಂತರ? ಮ್ಯಾಪ್ ಮುಖಾಂತರ ಹೇಳ್ತಾರಲ್ಲ, ಅದು ಯಾವುದ್ರಿಂದ ಅಂದ್ರೆ ಪ್ಲಾನಿಮೀಟರ್ ಮುಖಾಂತರ. ಇವು ಕೇಳ್ತಾನೆ ಎಕ್ಸಾಮಲ್ಲಿ. 95ನೇ ಪ್ರಶ್ನೆ ನೋಡಿ, ಕಾಂಕ್ರೀಟ್ ರೋಡ್ ಮೇಲೆ ನಡೆಯುವುದಕ್ಕಿಂತ ಮಂಜುಗಡ್ಡೆ ಮೇಲೆ ನಡೆಯಲು ಯಾರಿಗಾದರೂ ಕಷ್ಟಕರವೆನಿಸುತ್ತದೆ, ಏಕೆಂದರೆ? ಆಪ್ಷನ್ಸ್ ನೋಡಿ, ಇದು ನಿಜವಲ್ಲ. ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇದೆ. ಮಂಜುಗಡ್ಡೆ ನುಣುಪಾಗಿ ಮತ್ತು ಸ್ಪಂಜಿನಂತಿರುತ್ತದೆ, ಆದರೆ ಕಾಂಕ್ರೀಟ್ ಗಟ್ಟಿಯಾಗಿರುತ್ತದೆ. ಆಪ್ಷನ್ ಡಿ ನೋಡಿ, ಮಂಜುಗಡ್ಡೆಯ ಮೇಲಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆಯ ಮೇಲಿನ ಘರ್ಷಣೆಗಿಂತ ಹೆಚ್ಚಾಗಿರುತ್ತೆ. ಯಾಕಂತಂದ್ರೆ ಘರ್ಷಣೆ ಹೆಚ್ಚಾಗಿರುವುದರಿಂದ ಕಷ್ಟಕರವಿರುತ್ತೆ. ಆಪ್ಷನ್ ಡಿ.
ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ. 96ನೇ ಪ್ರಶ್ನೆ ನೋಡಿ. ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದರೆ ಆಪ್ಷನ್ಸ್ ನೋಡಿ, ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ಆಧರಿಸಿ ಎತ್ತರಕ್ಕೇರುತ್ತದೆ ಅಥವಾ ಮುಳುಗುತ್ತದೆ. ಆಪ್ಷನ್ ಬಿ, ಅದು ಮೊದಲಿನದೇ ಮಟ್ಟದಲ್ಲಿ ಉಳಿಯುತ್ತದೆ, ಅದು ತುಸು ಮುಳುಗುತ್ತದೆ, ಅದು ಎತ್ತರಕ್ಕೆ ಏರುತ್ತದೆ. ಯಾವುದಾಗ್ತದೆ ಅಂತ, ನದಿಯಿಂದ ಸಮುದ್ರಕ್ಕೆ ಹೋದರೆ ಸ್ವಲ್ಪ ಸಮುದ್ರ ಮಟ್ಟದ ಸ್ವಲ್ಪ ಎತ್ತರಕ್ಕೆ ಹೋಗುತ್ತೆ. ಯಾಕಂತಂದರೆ ಅಲ್ಲಿ ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತೆ. ನೀರಿನ ಸಾಂದ್ರತೆ ಸಮುದ್ರ ನೀರಲ್ಲಿ, ಅಲ್ಲಿ ವ್ಯಕ್ತಿ ಕೂಡ ತೇಲುತ್ತಾನೆ. ನೀರಿನಲ್ಲಿ ಮುಳುಗುವ ವ್ಯಕ್ತಿಯು ಸಮುದ್ರದಲ್ಲಿ ಹೋಗಿ ತೇಲಬಹುದು. ಯಾಕಂದರೆ ಅಲ್ಲಿ ನೀರಿನ ಸಾಂದ್ರತೆ ಹೆಚ್ಚಾಗಿರುವುದರಿಂದ, ಅತಿ ಹೆಚ್ಚಾಗಿ ಖನಿಜ ವಸ್ತುಗಳು ಕರಗುವುದರಿಂದ ಅಲ್ಲಿ ಯಾಕಂತ ಸಾಂದ್ರತೆ ಸಮುದ್ರ ನೀರಲ್ಲಿ ಹೆಚ್ಚಾಗಿರುತ್ತೆ. 97ನೇ ಪ್ರಶ್ನೆ ನೋಡಿ. ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ಪರಿಮಾಣ 8 ಎಂದು ದಾಖಲಾದರೆ ಮಾಪಕದಲ್ಲಿ ಅಳತೆಗೊಂಡ 4 ಮಾನಗಳಿಂದ ಅದು ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ 2 ಪಟ್ಟು, 10 ಪಟ್ಟು, 100 ಪಟ್ಟು, 10,000 ಪಟ್ಟು. ಎಷ್ಟು ಅಂತಂದರೆ 10,000 ಪಟ್ಟು ಹೆಚ್ಚಾಗಿರುತ್ತೆ. ಆಪ್ಷನ್ ಡಿ. ಇನ್ನು 98ನೇ ಪ್ರಶ್ನೆ ನೋಡಿ. ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಇದೆ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ, ಇಂಗ್ಲೀಷ್ ಅಂತ ಈ ಥರ ಬರೆದಿದ್ದಾನೆ, FGNY ಅಂತ ಬರೆದೇನೆ, ಎಂದು ಬರೆಯಲಾಗುತ್ತದೆ. ಹಾಗಾದರೆ ಆ ಸಂಕೇತ ಭಾಷೆಯಲ್ಲಿ ಕನ್ನಡ ಎಂಬುದನ್ನು ಹೇಗೆ ಬರೆಯಲಾಗುತ್ತದೆ? ಏನಾಗಬೇಕಿತ್ತು ಇಲ್ಲಿ? ಕನ್ನಡ ಕೊಡಬೇಕಿತ್ತು ಎಂಬುದನ್ನು. ಕನ್ನಡ ಕೇಳ್ತಾನೆ. ಕನ್ನಡ ಯಾವ ಥರ ಬರೀತಿ ಅಂತ ಕೇಳ್ತಾರೆ. ಅಲ್ಲಿ ಇಂಗ್ಲೀಷ್ ಕೊಟ್ಟಿದ್ದಾರೆ. ಕನ್ನಡ ಯಾವ ಥರ ಆಗುತ್ತೆ ಅಂತಂದರೆ ಇಲ್ಲಿ ಯಾವ ಥರ ಮಾಡಿದ್ದೇನೆ, ಇಂಗ್ಲೀಷ್ ಯಾವ ಥರ ಕೊಟ್ಟಿದ್ದೇನೆ, ಇಂಗ್ಲೀಷ್ ಈ ಥರ ಕೊಟ್ಟಿದ್ದೇನೆ. ಈಕೆ 1 ಆ್ಯಡ್ ಮಾಡಿದ್ದೇನೆ, ಇದಕ್ಕೆ 2, ಇದಕ್ಕೆ 3 ಎಕ್ಸ್ಟ್ರಾ ಕಂಟಿನ್ಯೂ ತೋರಿದಾರೆ ಸೀರೀಸ್ ಮುಂದಿಂದ 4, 5, 6 ಈ ಥರ ಕೊಟ್ಬಿಡಿದೆ. ನೀವು ಕನ್ನಡನ ಅದೇ ಥರ ಸೇವ್ ಮಾಡ್ಕೊಳ್ಳಿ. ಕನ್ನಡ ಯಾವ ಥರ ಇದೆ ನೋಡಿ ಸ್ಪೆಲ್ಲಿಂಗು, KNNDA ಈ ಥರ ಇದೆ. ನೀವು ಇಲ್ಲಿ ಆ್ಯಡ್ ಮಾಡ್ಕೊತ ಹೋಗ್ಬಿಡಿ. 1 ಆ್ಯಡ್ ಮಾಡಿದ್ರೆ L ಬತ್ತು, 2 ಆ್ಯಡ್ ಮಾಡಿದ್ರೆ C ಬತ್ತು, 3 ಆ್ಯಡ್ ಮಾಡಿದ್ರೆ Q ಬತ್ತು, 4 ಕಂಟಿನ್ಯೂ ತೊಗೊಂಡ್ರೆ ಯಾವುದಾಗುತ್ತೆ? R, A, F, D ಈ ಥರ ಮಾಡಿ 6 J ಆಗುತ್ತೆ, A, H ಈ ಥರ ಆಗುತ್ತೆ. ಆನ್ಸರ್ ಯಾವುದು? ಡಿ. 99ನೇ ಪ್ರಶ್ನೆ ನೋಡಿ. 6, 9, 15, 24, 39, 63. ನೆಕ್ಸ್ಟ್ನೇದು ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. 7 ಅಲ್ಲ, ಕ್ವಶನ್ ಮಾರ್ಕು. ಇದು ಮಿಸ್ಟೇಕ್ ಆಗಿದೆ. ಕ್ವಶನ್ ಮಾರ್ಕು ಏನು ಕೊಟ್ಟಿದ್ದಾನೆ? ಸಿರೀಸ್ ಕೊಟ್ಟಿದ್ದಾನೆ. 6, 9 ಕೂಡಿಸಿರಿ 15, 15ಕ್ಕೆ 9 ಕೂಡಿಸಿರಿ 24, 24ಕ್ಕೆ 15 ಕೂಡಿಸಿರಿ 39, 39ಕ್ಕೆ 24 ಕೂಡಿಸಿದ್ರೆ 63, 63ಕ್ಕೆ 29 ಕೂಡಿಸಿದ್ರೆ 102. ಆನ್ಸರ್ ಯಾವುದು? 102. ಕೊನೆಯ ಪ್ರಶ್ನೆ ನೋಡಿ. ಈ ಕೆಳಗಿನ ವೆನ್ನಕ್ಷೆಗಳಲ್ಲಿ ಏಷ್ಯಾದವರು ಭಾರತೀಯರು ಕಲಾವಿದರುಗಳನ್ನು ಪ್ರತಿನಿಧಿಸುವ ವೆನ್ನಕ್ಷೆ ಯಾವುದು? ಯಾವುದಂತಂದರೆ ಸರಿಯಾದ ಉತ್ತರ ಎ. ಯಾವ ಥರ ಆಗಬೇಕಿತ್ತು ವೆನ್ ಡಯಾಗ್ರಾಮ್ ಅಂತಂದರೆ, ಕಲಾವಿದರು ಇಲ್ಲಿ ಬರ್ತಾರೆ, ಏಷ್ಯಾದಲ್ಲಿ ಬರ್ತಾರೆ, ಏಷ್ಯಾ ನೋಡಿದು ಈ ಥರ ವೆನ್ ಡಯಾಗ್ರಾಮ್ ಯಾವುದಾಗಬೇಕು? ಎ ಆನ್ಸರ್ ಆಗಬೇಕು. ಏಷ್ಯಾದಲ್ಲಿ ಭಾರತ ಬರುತ್ತೆ, ಕಲಾವಿದರು ಎಲ್ಲಿಗೆ ಬೇಕಾದಲ್ಲಿ ಬರ್ಬೋದು, ಯಾವ ಖಂಡದಲ್ಲಿ. ಆದ ಕಾರಣ ಯಾವ ಥರ ಆಗಬೇಕಿತ್ತು ವೆನ್ ಡಯಾಗ್ರಾಮ್? ಈ ಥರ. ಇದು ಸರಿಯಾದ ಉತ್ತರ. ಇಲ್ಲಿವರೆಗೆ ನಾವು 100 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಒಂದು ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಮ್ಮ ಚಾನಲ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ತಲುಪುವವರೆಗೂ ಈ ವಿಡಿಯೋನ ಸಹಾಯ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.